ಇವತ್ತು ಒಂದು ಮಹತ್ವದ ದಿನ. ತಮ್ಗೆಲ್ಲರಿಗೂ ಗೊತ್ತಿದೆ, ಏನು ಯಮುನಾ ನದಿ ತೀರದಲ್ಲಿ 2016ನೇ ಇಸ್ವಿಯಲ್ಲಿ ನಮ್ಮ ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಅಥವಾ ವಿಶ್ವ ಸಾಂಸ್ಕೃತಿಕ ಹಬ್ಬ ಅಥವಾ ಉತ್ಸವವನ್ನು ನಾವೇನು ಆಚರಿಸಿದ್ವಿ, ಅದನ್ನ ಆ ಯಮುನಾ ನದಿಯ ಫ್ಲಡ್ ಪ್ಲೇನ್ಸ್ ಅನ್ನು ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಹೇಳಿ NGT ಒಂದು ತೀರ್ಪು ನೀಡ್ತು. ಇವತ್ತು ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಆ ತೀರ್ಪನ್ನ ತೆಗೆದು ಹಾಕಿದೆ. ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಆ ಯಮುನಾ ಫ್ಲಡ್ ಪ್ಲೇನ್ಸ್ಗೆ ಹಾನಿಯಾಗಿಲ್ಲ ಅಂತ ಪೂರ್ಣವಾಗಿ ಹೇಳಿಕೆ ನೀಡಿದೆ. ಯಾವುದೇ ಒಂದು ಆಧಾರವಿಲ್ಲದೆ ಹಾಗೇನೆ ಸುಮ್ಮನೆ ಒಂದು ಅರ್ಧ ಗಂಟೆ ನಡ್ಕೊಂಡು ಹೋಗ್ಬಿಟ್ಟು ಒಂದು ಇಂಟೀರಿಯಂ ರಿಪೋರ್ಟ್ ಕೊಡ್ತಾರೆ NGT ಅವರು. ಆ ರಿಪೋರ್ಟಿನ ಆಧಾರದ ಮೇಲೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಗೆ ಯಾವುದೇ ರೀತಿಯ ಪ್ರತಿವಾದ ನೀಡ್ಲಿಕ್ಕಾಗಿ ಸ್ಪಷ್ಟನೆ ಕೂಡ ಕೊಡೋದಿರ, ಒಂದು ಅವಕಾಶ ನೀಡಿದಿರ NGT ಅವರು ಒಂದು ತೀರ್ಪನ್ನು ನೀಡ್ತಾರೆ. ಕಾರ್ಯಕ್ರಮ ಶುರುವಾಗಲಿಕ್ಕೆ 3 ದಿವಸ ಇರಬೇಕಾದ್ರೆ 5 ಕೋಟಿ ರೂಪಾಯಿನ ನೀವು ಅಲ್ಲಿ ಒಂದು ಜಮಾ ಮಾಡ್ರಿ, ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಅವಕಾಶವೇ ಇಲ್ಲ ನಮ್ಗೆ ಬೇರೆ ಮಾಡ್ಲಿಕ್ಕೆ. ಅದನ್ನ ಆಗ್ತದೆ. ಅದನ್ನ ಮುಂದೆ ನಮ್ಗೆ ಒಂದು ಫೈನ್ ಹಾಕಲಾಯ್ತು ಅಂತ ಹೇಳಿ ಎಲ್ಲಾ ಕಡೆ ಅದು ಹಬ್ಬುತ್ತೆ. ಆರ್ಟ್ ಆಫ್ ಲಿವಿಂಗ್ ಫೈನ್ ಆಯ್ತು ಅಂತ. ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಹಾನಿಯಾಗಿಲ್ಲ. ಮುಂಚಿನ ನಾವು ಇದನ್ನೇ ಹೇಳ್ಕೊಂಡ್ ಬಂದಿತ್ತು. ನಾವು ನಮ್ಮ ಕಾರ್ಯಕ್ರಮವೇ ಪರಿಸರ ಸಂರಕ್ಷಣೆ, ನದಿಗಳ ಪುನರುಚ್ಚಾತನೆ ಮಾಡುವಂತ ವಿಚಾರ. ಇಂಥ ಒಂದು ಆರ್ಗನೈಸೇಷನ್ ಮೇಲೆ ಈ ತರದ ಒಂದು ಅಪರಾಧ, ಒಂದು ವಿವಾದ ಏನು 10 ವರ್ಷ ನಡ್ಕೊಂಡ್ ಬಂದಿತ್ತೋ ಅದಕ್ಕೆ ಇವತ್ತು ತೆರೆ ಕಂಡಿದೆ. ನೋಡಿ, ಸುಲಭವಾಗಿ ಹೇಳ್ಬೋದು ಹಿಂಗ್ ಮಾಡಿಬಿಟ್ರಿ ಅಂತ. ಅದನ್ನ ಸರಿ ಮಾಡೋದಿದೆಯಲ್ಲ, ಅದರ ಕಷ್ಟ ನಮ್ಗೆ ಗೊತ್ತು. 10 ವರ್ಷ ಇದೇ ಯಾವತ್ತಾವತ್ತು ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಅಂತ ವಿಚಾರ ಬಂದ ಕೂಡಲೇ NGT ಅಂತ ಮಾತಾಡ್ತಿತ್ತು. ಒಂದು ಬಿಳಿ ಪೇಪರ್ ಮೇಲೆ ಒಂದು ಸಣ್ಣ ಚುಕ್ಕೆ ಇದೆ. ಆ ಇಡೀ ಬಿಳಿ ಪೇಪರ್ ಕಾಣಲ್ಲ, ಕಾಣೋದೇನೋ ಆ ಒಂದು ಚುಕ್ಕೆ ಮಾತ್ರ. ಹಾಗೆ ಇಷ್ಟು ಒಂದು ಸುಂದರವಾದ ಕಾರ್ಯಕ್ರಮ ಅವತ್ತಿನ ಕಾಲದಲ್ಲಿ 2016ನೇ ಇಸ್ವಿಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು. ತಮ್ಗದ್ರ ಅಂಕಿಅಂಶಗಳು ಹೇಳಿದ್ರೆ ಆಶ್ಚರ್ಯ ಆಗ್ತದೆ. 155 ದೇಶಗಳಿಂದ ಅಲ್ಲಿ ಜನರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಹತ್ತತ್ರ 35 ಲಕ್ಷ ಜನ ಆ 3 ದಿನಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಸ್ಟೇಜ್ ಏನಿತ್ತು, 7 ಎಕರೆ ಸ್ಟೇಜ್ ಅಲ್ಲಿ 37,000 ಜನ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರು. ಇದ್ರ ಬಗ್ಗೆ ಯಾರು ಮಾತಾಡಲೇ ಇಲ್ಲ. ಬರೀ ಹೇಳ್ತಿದ್ದೇನೋ ವಿವಾದ, ಈ ತರ ಆಯ್ತು ಆ ತರ ಆಯ್ತು ಅಂತ ಹೇಳ್ಕೊಂಡು. ಚೈನಾದಿಂದ 1000 ಜನ ಆರ್ಟಿಸ್ಟು, ಪಾಕಿಸ್ತಾನದ 150 ಜನ ಬಂದಿದ್ರು. ಇಡೀ ನಮ್ಮ ವಿಶ್ವದಲ್ಲಿ ವಸುದೈವ ಕುಟುಂಬಕ ಅಂತ ನಾವೇನು ಹೇಳ್ತೀವೋ ಹಾಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಸ್ಪಿರಿಚುವಲ್ ಲೀಡರ್ಸ್, ಅಧ್ಯಾತ್ಮ ಗುರುಗಳು, ಧರ್ಮ ಗುರುಗಳು 2,500 ಜನ, ಪೋಪ್ ಕಡೆ ಅವರಿಂದ ಇರ್ಬೋದು, ಇಮಾಮ್ರು ಇರ್ಬೋದು, ನಮ್ಮ ಗುರುಗಳು ಇರ್ಬೋದು, ದಕ್ಷಿಣ ಭಾರತದಿಂದ, ಉತ್ತರ ಭಾರತದಿಂದ ಶಂಕರಾಚಾರ್ಯರು, ಬೌದ್ಧ ಗುರುಗಳು, ಜೈನ ಗುರುಗಳು, ಸಿಖ್ ಗುರುಗಳು ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ವಿಶ್ವ ಸಾಂಸ್ಕೃತಿಕ ದಿನಾಚರಣೆ ಅಥವಾ ವಿಶ್ವದ ಹಬ್ಬವನ್ನು ಅಲ್ಲಿ ಆಧರಿಸಿದ್ರು. ರಾಜಕೀಯ ನಾಯಕರು, ಬಿಸ್ನೆಸ್ ಲೀಡರ್ಸ್ ಎಲ್ಲರೂ ಸೇರಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಂದೂ ನಡೆದಿಲ್ಲ, ಹಿಂದೂ ನಡೆದಿಲ್ಲ. ಅಲ್ಲಿಂದ ಇವತ್ತಿನವರೆಗೆ 10 ವರ್ಷದಲ್ಲಿ ಕೂಡ ನಮ್ಮ ಕಣ್ಣಿಂದ ನೋಡಿಲ್ಲ. ಅದು ಇಷ್ಟು ಸುಂದರವಾದ ಒಂದು ವಿಚಾರವನ್ನ ಮಾತಾಡ್ದಿರ ಬರೀ 10 ವರ್ಷಗಳ ಕಾಲ ಈ ವಿವಾದ ಬಗ್ಗೆನೇ ಮಾತಾಡ್ತಾ ಹೋದ್ವಿ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಕೂಡ ಡೆಲ್ಲಿ ಮತ್ತು ಉತ್ತರ ಭಾರತಕ್ಕೆ ತುಂಬಾ ಇದರಿಂದ ಉಪಯೋಗ ಆಗಿದೆ. ಅಂಕಿಅಂಶ ಹೇಳುತ್ತೆ, ಆ 3 ದಿವಸದ ಕಾರ್ಯಕ್ರಮಕ್ಕೆ ಇಂಟರ್ನ್ಯಾಷನಲ್ ಟೂರಿಸಂ ಇಂದ ಆದಂತ ಆದಾಯ ಹತ್ತತ್ರ $42 ಮಿಲಿಯನ್. ಅಂದ್ರೆ ಆಗಿನ ಕಾಲಕ್ಕೆ 300 ಕೋಟಿ. ಇದು ಹೋಟೆಲ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಇಷ್ಟೊಂದು ಆದಾಯ ಅಲ್ಲಿಗಾಗಿದೆ. ಆಮೇಲೆ ಜಸ್ಟ್ ಯೋಚನೆ ಮಾಡಿ ನೋಡಿ, ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ನಡೆದಾಗ 150 ದೇಶದಿಂದ 100 ದೇಶದಿಂದ ಆರ್ಟಿಸ್ಟ್ ಬಂದು ಒಟ್ಟಿಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಾಫ್ಟ್ ಪವರ್, ನಮ್ಮ ಸಾಂಸ್ಕೃತಿಕ ಚೈತನ್ಯ ಏನಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಕಾರ್ಯಕ್ರಮ. ಇದನ್ನ ನಾವು ಹೆಮ್ಮೆ ಪಟ್ಟು ಎಲ್ಲ ಕಡೆ ಹೇಳೋ ಬಗ್ಗೆ ಅದನ್ನ ತರೆ ಮಾಡ್ತಾ ಹೋದ್ವಿ. ಇವತ್ತಿನ ಈ ಒಂದು ಏನ್ ತೀರ್ಪು ಬಂದಿದೆಯೋ ಇದೆಲ್ಲದಕ್ಕೆ ಒಂದು ತೆರೆ ಹಿಡಿದಿದೆ. ಸತ್ಯಮೇವ ಜಯತೆ ಅಂತ ಗುರುದೇವ್ ಮುಂಚಿನಿಂದ ಹೇಳ್ತಾ ಇದ್ರು. ನಾವು ಒಂದು ಸ್ವಲ್ಪನೂ ಆ ಥರದ್ದು ಏನೂ ನಡೆಸಿಲ್ಲ, ಅದ್ಯಾವುದೂ ಆಗಿಲ್ಲ ಅನ್ನೋದನ್ನ ಇವತ್ತು ಪುರಾವೆಗಳೊಂದಿಗೆ ಹೇಳ್ತು ಸುಪ್ರೀಂ ಕೋರ್ಟ್. NGT ಅವರು ಅನುಚಿತವಾಗಿ ನಡೆಸ್ಕೊಂಡಿದ್ದಾರೆ ಆರ್ಟ್ ಆಫ್ ಲಿವಿಂಗ್ ಜೊತೆಗೆ. ಸೊ ಇವತ್ತು ನಮ್ಗೆ ಎಲ್ಲರಿಗೊಂದು ತೆರೆ ಬಿದ್ದಿದೆ. ಇವತ್ತು ಆ 10 ವರ್ಷಗಳ ಕಾಲ ಏನು ಸೆಲೆಬ್ರೇಟ್ ಮಾಡಕ್ಕಾಗಿಲ್ಲ, ಆ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ಬಗ್ಗೆ ಇನ್ನಷ್ಟು ಜಗತ್ತಿಗೆ, ಜನರಿಗೆ ತೀರಿಸ್ಕೊಡ್ತಾ ಅದನ್ನ ಇವತ್ತು ನಾವು ಸೆಲೆಬ್ರೇಟ್ ಮಾಡಬೇಕಾಗಿದೆ. ಈ ಜಗತ್ತಿನ ಹೆಮ್ಮೆ ಇವತ್ತಿನವರೆಗೆ. ಈ ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆ ಹೇಳ್ತೀನಿ, ಅನೇಕ ದೇಶದವರು ಈ ತರದ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲೂ ಆಗ್ಬೇಕಂತ ಕೇಳ್ಕೊಂಡ್ಬಂದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವ್ದು ಕಾರ್ಯಕ್ರಮ ನಡೆದಿಲ್ಲ ಅಂತ ಒಂದು ಕಾರ್ಯಕ್ರಮ ಆರ್ಟ್ ಆಫ್ ಲಿವಿಂಗ್ ನಡೆದು ಭಾರತದ ಹೆಮ್ಮೆ ಇದು.
ಇದ್ರ ಬಗ್ಗೆ ನಾವು ಗೌರವದಿಂದ ಇವತ್ತು ಮಾತಾಡೋಣ. ಜೈ ಗುರುದೇವ್. ಧನ್ಯವಾದ ಪ್ರಸಾದ್ ಜಿ. ನಿಮ್ಮಂತ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗೆ 10 ವರ್ಷಗಳ ಕಾಲ ನೀವು ಜುಡಿಷಿಯರಿ ನೀವು ಫೈಟ್ ಮಾಡಿದ್ರಿಂದ ನಿಮಗೆ ಜಡ್ಜ್ಮೆಂಟ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್. ಸದ್ಯದ ಮಟ್ಟಿಗೆ ಈ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಒಂದು ವಾಟೆವರ್ 10 ವರ್ಷ ನಿಮಗಿರುವಂತಹ ಕ್ರೆಡಿಬಿಲಿಟಿ ಏನಿದೆ, ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಂತೆ ಯಾವುದು ಕೂಡ ಮುನ್ನೆಲೆಗೆ ಬಂದಿಲ್ಲ. ಯಮುನಾ ನದಿ ದಂಡೆ ಅಂತ ಇದನ್ನ ನೀವೆಲ್ಲ ಕೂಡ ಅಲ್ಲಿರ್ತಕ್ಕಂಥ ಪರಿಸರನ ಹಾಳು ಮಾಡಿದ್ರೆ ಅನ್ನೋ ಅಪಖ್ಯಾತಿಗೆ ನೀವು ಒಳಪಡಿಸುವಂತ ಪ್ರಯತ್ನ ನಡೆಸಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಆಕ್ಷನ್ ಜುಡಿಷಿಯಲ್ ಸಿಸ್ಟಮ್ ಡಿಲೇ ಆಗಿದೆ, ಇಷ್ಟು ಅದಕ್ಕೆ ಸಂಬಂಧಪಟ್ಟ ನಿಮ್ಮ ರಿಯಾಕ್ಷನ್ ಎರಡು. ಒಂದು 10 ವರ್ಷಗಳ ಕಾಲ ಕಾದ್ರೂ ಕೂಡ ಗುರುದೇವ್ ಒಂದು ಮಾತು ಅವತ್ತು ಹೇಳಿದ್ರು, ಪೇಷನ್ಸ್ ಆಗಿರೋಣ, ಖಂಡಿತವಾಗಿ ಸತ್ಯ ಅನ್ನೋದು ಬೆಳಕಿಗೆ ಬಂದೇ ಬರುತ್ತೆ. ಎಷ್ಟೇ ಯಾರೇ ಮಸಿ ಬೆಳೆದ್ರು ಕೂಡ ಕೊನೆಗೆ ಮಳೆ ಬಂದಾಗ ಎಲ್ಲ ಸ್ವಚ್ಛ ಆಗುತ್ತೆ, ಭೂಮಿ ಹಸನಾಗ್ತದೆ. ಹಂಗೆ ಇವತ್ತು ಮಳೆ ಬಂದಿದೆ, ಹಸನಾಗಿದೆ ಭೂಮಿ, ಏನೋ ಸ್ಪಷ್ಟತೆ ಇದೆ ಇವತ್ತು. ನೋಡಿ, ಈ 10 ವರ್ಷಗಳ ಒಂದು ಯಜ್ಞ ಥರ ನಮ್ಗೆ ಆಯ್ತು ಸಮಯ. ತಾವು ಹೇಳಿದ್ರಿ ಹೀಗಾಗ್ಬೇಕು, ಅದೆಲ್ಲ ಇದನ್ನ ನೀವು ಯಾವಾಗ ಮುಂದೆ ತರ್ತಿರೋ, ಇದ್ರ ಬಗ್ಗೆ ನೀವು ಬರೀತಿರೋ. ನೋಡಿ, ಇಷ್ಟು ದೊಡ್ಡ ಆರ್ಗನೈಸೇಷನ್ಗೆ ಇಷ್ಟು ತೊಂದರೆ ಆಯ್ತು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ವಿ 10 ವರ್ಷಗಳ ಕಾಲ. ನಾನು ಅದನ್ನೇ ಹೇಳಿದ್ದು, ಇಷ್ಟು ಒಳ್ಳೆ ಕೆಲಸ ಆಗಿದೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ. ಅದರಿಂದ ಏನು ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ವಸುದೈವ ಕುಟುಂಬಕಮ್ಮ ನಾವು ಹೇಳ್ತಿದೀವೋ ಅದನ್ನೇ ಅಲ್ಲಿ ಸತ್ಯವಾಗಿ ಹಿಡ್ದಿದ್ವಿ. ಅದ್ರ ಬಗ್ಗೆ ಯಾರು ಬರೀಲಿಲ್ಲ. ಈಗ ಒಂದು ಅವಕಾಶ ಇದೆ, ನೀವೆಲ್ಲರೂ ಅದ್ರ ಬಗ್ಗೆ ಬರೀರಿ, ಇದನ್ನ ಮುಂದೆ ತನ್ನಿ. ನೋಡಿ, ಇಂಥ ಒಂದು ಆರ್ಗನೈಸೇಷನ್ ಈ ಥರದೊಂದು ಚರಿತ್ರೆವಧಿ ನಡೀತಾ ಇತ್ತು, ನಾವೇನ್ ಮಾಡ್ತಿದ್ವಿ ಅಂತ ನಾವು ನೋಡ್ಬೇಕೀಗ. ಅದು ತಾವು ನಮ್ಮ ಮಿತ್ರರು ತಾವೆಲ್ಲ. ಆದ್ರೆ ಒಂದ್ ಮಾತು, ನಾವು ಅದನ್ನ ಮತ್ತೆ ಮಾಡಿದ್ವಿ. ವರ್ಲ್ಡ್ ಕಪ್ ಇಲ್ಲಿ ಆಯ್ತು, ಅದು ನೆಕ್ಸ್ಟ್ ನಾವು ಜರ್ಮನಿಯಲ್ಲಿ ಪ್ರೋಗ್ರಾಮ್ ಆಯ್ತು, ವಾಷಿಂಗ್ಟನ್ ಡಿಸಿಯಲ್ಲಿ ಪ್ರೋಗ್ರಾಮ್ ಆಯ್ತು. ಜನರನ್ನು ಒಟ್ಟು ಸೇರೋ ಕೆಲಸ, ನಮ್ಮಲ್ಲಿರುವಂತ ಸಮನ್ವಯ ಬಾಂಧವ್ಯದ ಬಗ್ಗೆ ಏನು ಮಾತುಕತೆ ನಾವು ಮಾಡ್ತಿದ್ದೀವಿ, ಗುರುದೇವ್ ಇವತ್ತಿಗೂ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ವಸುದೈವ ಕುಟುಂಬ ನೋಡಿ, ಇವತ್ತೇನು ಜಗತ್ತಿನಲ್ಲಿ ನಡೀತಾ ಇದೆ ಯುದ್ಧಗಳು, ಯಾಕೆ ನಡೀತಾ ಇದೆ? ಕಮ್ಯುನಿಕೇಶನ್ ಗ್ಯಾಪ್, ಬಾಂಧವ್ಯದ ಕೊರತೆ. ಅದನ್ನ ಕಮ್ಮಿ ಮಾಡೋದೇ ನಮ್ಮ ಗುರಿ ಲಕ್ಷ್ಯ. ಸೊ ಈಗ ಹಸನಾಗಿದೆ ಭೂಮಿ, ಮುಂದೆ ಹೋಗೋಣ, ಮುಂದೇನ್ ಮಾಡಬೇಕು ಅದ್ರ ಕಡೆ ಗಮನ ಕೊಡೋಣ. ಅದು ನನ್ಗನ್ಸುತ್ತೆ ಸದ್ಯಕ್ಕೆ. ಈಗ ಅದಕ್ಕೆ 2010ನೇ ಇಸ್ವಿಯಲ್ಲಿ ಮೇರಾ ದಿಲ್ಲಿ ಮೇರಾ ಯಮುನಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಮುನಾ ನದಿ ಡೆಲ್ಲಿಯಲ್ಲಿ ನೀವು ನಡ್ಕೊಂಡು ಹೋದ್ರೆ, ನಾನು ಡೆಲ್ಲಿಗೆ ಈ ಕಾರ್ಯಕ್ರಮ ಸಲುವಾಗಿ ಒಂದು 8-9 ಸಲ ಇದನ್ನ ಆರ್ಗನೈಸ್ ಮಾಡ್ಬೇಕಾದ್ರೆ ಹೋಗಿದ್ದೆ ಡೆಲ್ಲಿಗೆ. ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ನಾವು ಮೂಗು ಮುಚ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು. 2010ನೇ ಇಸ್ವಿಯಲ್ಲಿ ಅಲ್ಲಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸ್ವಯಂ ಸೇವಕರೆಲ್ಲ ಸೇರ್ಬಿಟ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಮೇರಾ ಡೆಲ್ಲಿ ಮೇರಾ ಯಮುನಾ ಕಾರ್ಯಕ್ರಮ ಮಾಡಿದ್ವಿ. ನಮ್ದು 5,000-6,000 10,000 ಜನ ಯುವಕರು ಸೇರ್ಬಿಟ್ಟು ಯಮುನಾ ನದಿಯನ್ನ ಸ್ವಚ್ಛ ಮಾಡಿದ್ವಿ. ಅದು ಮಾಡಿದಾಗ ಅವತ್ತು ನಮ್ಗೆ ಅನಿಸ್ತು, ಇಷ್ಟು ಆಸ್ ಇಫ್ ದ ಆರ್ಟರಿ ಆಫ್ ಡೆಲ್ಲಿಯ ಮೇನ್ ನದಿ ತರ ಅದು ಹರ್ಕೊಂಡು ಹೋಗುತ್ತೆ, ಅದ್ರ ಕಡೆ ಗಮನನೇ ಇಲ್ಲ, ಡೆಲ್ಲಿಯವರಿಗೂ ಇಲ್ಲ, ಸುತ್ತಮುತ್ತ ಜನರಿಗೂ ಇಲ್ಲ. ಯಾವಾಗ ಇಂಥ ಒಂದು ಕಾರ್ಯಕ್ರಮ ಈ ಜಾಗದಲ್ಲಿ ಆಗುತ್ತೋ ಮೈಟ್ ಬಿ ಜನರಿಗೆ ಕಣ್ಣು ತೆರೀತದೆ. ನೋಡಿ, ಇವತ್ತೆಲ್ಲರೂ ಮಾತಾಡ್ತಿದ್ದಾರೆ ಯಮುನಾ ನದಿ ಪ್ಲೇನ್ಸ್ ಬಗ್ಗೆ. ಯಾಕೆ ಬಂತು? ಆ ಕಾರ್ಯಕ್ರಮ ಆಯ್ತು, ಅದಕ್ಕಾಗಿ ಬಂತು. ಅದ್ರ ಕಡೆ ಗಮನ ಬರಲಿ, ಯಮುನಾವನ್ನ ಉಳಿಸಿ. ನಾವು ಮಾಡಿದ್ದೇವೆ, ಈಗ ಇಡೀ ದೇಶ, ಇಡೀ ಜಗತ್ತು ಅದ್ರ ಕಡೆ ಗಮನ ತಗೊಂಡ್ಬರ್ಲಿ ಅಂತ ಹೇಳಿ ಕಾರ್ಯಕ್ರಮ ಅಲ್ಲಿ ಮಾಡಿದ್ದು. ಒಂದ್ ರೀತಿ ಅದು ಒಳ್ಳೆದೇ ಆಗಿದೆ. 2010 में मेरी दिल्ली मेरी यमुना में 700 टन निकाला था हमने, 700 टन। ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.